ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಶೇರ್ ಕಮೆಂಟ್ ಮಾಡೋದು ಮರೆಯದು. ಹಾಗೆ ಅರಿಶಿನ ಮುಗಿಯುತ್ತಾ ಕೊಂಚ ಸಮಯದ ನಂತರ ಮುಹೂರ್ತದ ಡ್ರಾಮಾ ಶುರುವಾಗಿರಲು ಇತ್ತ ಬಿಜಿ ಕಣ್ಣೆದುರು ಅವನ ಮನದರಸಿ ಜೊತೆ ತಾನೇ ಕೂತಂತೆ ಚಿತ್ರವೊಂದು ಮೂಡಿತ್ತು. ಗಟ್ಟಿಮೇಳ ಕೂಗು ಬಂದಿದ್ದೆ ತಾನೇ ಚಂದನ ಕೋಳಿಗೆ ತಾಳಿ ಕಟ್ಟಿದ ದೃಶ್ಯ ನೆನಪಾಗಿತ್ತು. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಮಂತ್ರ ಪಠನೆ ಶುರು ಆಗ್ತಾ ಬೀಜಿಗೆ ಏನೋ ನೆನಪಾಗ್ತಿತ್ತು. ಮಂತ್ರ ಕಿವಿಗೆ ಬೀಳ್ತಿದ್ದಂತೆ ಮೈ ರೋಮವೂ ಅವನ ಮದ್ವೆಯ ಹೆಸರು ಹೇಳ್ತಿತ್ತು. ಆ ಮಂತ್ರಕ್ಕೆ ಎಂತಹ ಮೆದುಳಾದರೂ ಸುಮ್ಮನಾಗ್ಲೇಬೇಕು. ಅದೊಂದು ಪವಿತ್ರ ಬಂಧನ. ಯಾರಿಗಾದ್ರೂ ಮನಸ್ಸಾಕ್ಷಿ ಇದ್ರೆ ಆ ಬಂಧನಕ್ಕೆ ಬೆಲೆ ಕೊಡದೆ ಇರಲಾಗದು. ಇನ್ನ ಬೀಜಿ ಇರ್ತಾನ? 3 ಗಂಟಾಕಿ ಕೆನ್ನೆಗೊಂದು ಪುಟ್ಟ ಮುತ್ತು ಕೊಟ್ಟು ಕಂಗ್ರಾಸ್ M3 ಅಂಡ್ ಥ್ಯಾಂಕ್ಸ್ ಎಂದಿದ್ದ ಅವನ ಮಾತು ಇಲ್ಲೂನಾ ಎಂದು ಬಾಯಿ ತೆರೆದಿದ್ದ ಬಾಯಿ ಬಡಕಿಯ ಮುಖ ಅವನ ಕಣ್ಣ ಮುಂದೆ ಇತ್ತು. ಮತ್ತೆ ಬೇಡ್ವಾ ಹೆಂಡ್ತಿ ನೀನು ಎಂದು ಕಣ್ಣೊಡೆದದ್ದನ್ನು ಹಾಗೆ ಸಪ್ತಪತಿ ತುಡಿದಿದ್ದ ರೀತಿ, ಕೊಟ್ಟಿದ್ದ ಮಾತು, ಮಾಡಿದ್ದ ಪ್ರಮಾಣ ಎಲ್ಲವೂ ನೆನೆಯುತ್ತಾ ತಲೆ ಸುತ್ತು ಕೈ ಹಿಡಿದು ಫೆಬ್ ಲೆಟ್ಸ್ ಗೋ ಎಂದು ಗಿಫ್ಟ್ ತಲುಪಿಸಿ ಹೊರಟನು. ಆ ರಾತ್ರಿ ಚಂದಿರನ ನೆನೆದು ಒಂದು ಕಡೆ ಚಂದು ಕಣ್ಣೀರ, ಮತ್ತೊಂದು ಕಡೆ ಗೌರವ್ ಪೇಚಾಟ ಶುರುವಾಗಿತ್ತು. ನಾಳೆ ಬೆಳಿಗ್ಗೆ ನಾನು ಜರ್ಮನಿ ಬಿಟ್ಟು ಹೋಗ್ತೀನಿ. ನಾನು ಗೌರವ್ ಸರ್ನ ಬಿಟ್ಟು ಹೊರ ಹೋಗ್ತಿದ್ದೀನಿ, ಮತ್ತೆ ದೂರ ಹೋಗ್ತಿದ್ದೀನಿ. ಅವ್ರಿಗೆ ನನ್ನೆಲ್ಲ ನೆನಪು ವಾಪಸ್ ಬರಲೇ ಇಲ್ಲ. ಹಾಗಾದ್ರೆ ಹೃದಯಕ್ಕಿಂತ ಮೆಟ್ಲೆ ಮೇಲುಗಯ್ಯ. ಪ್ರೀತಿ ಮಾಡಿದವ್ರ ಹತ್ರ ಇದ್ರು ದೂರ ಇರೋ ಹಣೆ ಬರಹ ನಂದು. ತಾಳಿ ಕಟ್ಟಿದವರೇ ತಾಳಿ ತೆಗಿ ಅನ್ನೋ ದುರಾದೃಷ್ಟ ಜಾತಕ ನಂದು. ವಿಧಿ ಕ್ರೂರಿ ಎಂದು ಕಣ್ಣೊರೆಸಿಕೊಂಡು, ಪ್ಲೀಸ್ ರಾಯರೇ, ಈ ಥರ ನೋವು ಬೇರೆ ಯಾರಿಗೂ ಕೊಡಬೇಡಿ ಎಂದು ಅಳುತ್ತಾ ಲಗೇಜ್ ನೋಡ್ದವಳು ಮತ್ತೆ ನಾನು ಒಂಟಿ ಆಗ್ಬಿಟ್ಟೆ ಎಂದು ಗೋಳಾಟದಲ್ಲೇ ಮಲಗಿದ್ಲು. ಏನಿದು ಯುವ, ನೀವೇನ್ ಮಾಡಿದ್ರು ಗೌರವ್ ನೆನಪು ವಾಪಸ್ ಬರ್ತಿಲ್ವಲ್ಲ ಎಂದು ಜಾನು ಊಟ ಬಡಿಸ್ತಿರುವಾಗ ಯುವ ಕಣ್ಣಲ್ಲಿ ನೀರ್ ತಂದ್ಕೊಂಡಿದ್ದ. ಜಾನು ಪಾಪ ಚಂದು, ಅವಳು ತುಂಬಾ ಮುದ್ದು ಹುಡುಗಿ. ಆ ದೇವರು ಮೋಸ ಮಾಡಿಬಿಟ್ಟ ಜಾನು. ನಾಳೆ ಬೆಳಿಗ್ಗೆ 6 ಗಂಟೆಗೆ ಮನೆ ಬಿಡ್ತೀವಿ. ಅಷ್ಟರಲ್ಲಿ ಏನ್ ಪವಾಡ ಆಗುತ್ತೆ ಜಾನು ಎಂದು ಹೆಂಡತಿ ಕೈ ಹಿಡಿದು ಅತ್ತನು. ಸಮಾಧಾನ ಮಾಡ್ಕೊಳ್ಳಿ, ಎಲ್ಲ ಒಳ್ಳೇದೇ ಆಗುತ್ತೆ ಎಂದು ಧೈರ್ಯ ತುಂಬಿದಳು. ಆಗುತ್ತಾ ಪವಾಡ? ಮುಂದೆ ಓದಿ, ನಿಮ್ಗೆ ಅರ್ಥ ಆಗುತ್ತೆ. ತಲೆಗೆ ನಿದ್ದೆ ಹತ್ತಿಲ್ಲ. ತಿಂಬಿಗೂ ಇವನ ಮೇಲೆ ಕೋಪ ಎನಿಸುವಂತೆ ಅವನ ಸ್ಪರ್ಶಕ್ಕೆ ಕೋಪಗೊಂಡಿತ್ತು. ತಲೆ ಸಿಕ್ಕಾಪಟ್ಟೆ ನೋಯ್ತಿದೆ ಎಂದು ರಾಜಪ್ಪನಿಗೆ ಬ್ಲ್ಯಾಕ್ ಕಾಫಿ ಕೇಳಿದ್ದ. ಅವರು ತಂದ್ಕೊಟ್ಟಾಗ, ಯಾರನ್ನು ರೂಮಿಗೆ ಬಿಡಬೇಡಿ, ನನಗೆ ಒಬ್ಬಂಟಿಯಾಗಿರೋ ಆಸೆ ಎಂದವನಿಗೆ ಸರಿ ಎನ್ನುತ್ತಾ ಬಾಗ್ಲು ಮುಚ್ಕೊಂಡು ಹೋದ್ರು ಅವರು. ಯಾರಪ್ಪ ಇವಳು, ಎಲ್ಲಿ ನೋಡಿದ್ರು ನೆನಪು ಬರ್ತಿದೆ. ಅವಳನ್ನ ನಾನೇ ಮದುವೆ ಆದ ಹಾಗಿಲ್ಲ. ಯಾಕೆ ಫೀಲ್ ಆಗ್ತಿದೆ? ಮಾಯಾಲೋಕದ ಮೋಹಿನಿ ಇರಬೇಕು ಅವಳು ಎಂದು ಬೈಕೊಂಡು ಮೊಬೈಲ್ ನೋಡಲು ನಿನ್ನೆ ರಾತ್ರಿ ಕರೆ ಮಾಡಿದ್ದ ರಂಜಿತ್ ವಿಡಿಯೋ ಕಳುಹಿಸಿದ್ದ. ಯೋನ್ ಯಾರಪ್ಪ, ಏನ್ ವಿಡಿಯೋ ಇದು ಎಂದು ಡೌನ್ಲೋಡ್ ಕೊಟ್ಟು ಕಾಫಿ ಕುಡಿಯುತ್ತಾ ಕೂತನು. ಡೌನ್ಲೋಡ್ ಆಗುತ್ತಲೇ ಕಣ್ಣಿಗೆ ಬಿದ್ದಿದ್ದು ಗೌರವ್ ಹಾಗೂ ಚಂದು ಇನ್ಫೋಸಿಸ್ ಕ್ಯಾಂಪಸ್ ವಿಸಿಟ್ ನೈಟ್ ವಿಡಿಯೋ. ಅವನು ಅವಳನ್ನ ಹೊತ್ತು ತಂದು ಮಂಚದ ಮೇಲೆ ಮಲಗಿಸಿದ್ದು, ಅವಳು ಅವನ ಮೇಲೆ ಕೂತು ತರಲೆ ಮಾತಾಡ್ತಾ ಮೋರಿ ಕ್ಲೀನ್ ಮಾಡಿಸೋನ ಬಗ್ಗೆ ಮಾತಾಡ್ತಾ ಇದ್ದಿತ್ತು. ಎಲ್ಲವೂ ಒರಿಜಿನಲ್ ರೆಕಾರ್ಡಿಂಗ್ ಜೊತೆ ಇದ್ದ ವಿಡಿಯೋ ಅದು. ಏನಿತ್ತಲ್ಲ, ಚಂದನ ಜೊತೆ ನಾನು ಮತ್ತೆ ಇವಳು ಮಾತಾಡ್ತಿರೋ ರೀತಿ ನೋಡಿದ ಡ್ರಿಂಕ್ಸ್ ಮಾಡಿದ್ದಾಳೆ. ಅದು ಕರ್ನಾಟಕ ಅನ್ಸುತ್ತೆ. ನಾನು ಯಾವಾಗ ಇವಳೊಟ್ಟಿಗೆ ಈ ರೀತಿ ನಡ್ಕೊಂಡೆ ಎಂದು ಪೂರ್ತಿ ವಿಡಿಯೋ ನೋಡ್ತಾ ತಲೆ ತಿರುಗಿತ್ತು ಅವನಿಗೆ. ಗೊತ್ತಿಲ್ಲದೆ ಮೆದುಳಲ್ಲಿ ಹೊಸ ಸಂಚಲನ ಶುರುವಾದಂತೆ ಸುತ್ತ ಮುತ್ತ ಎಲ್ಲವೂ ತಿರುಗುವಂತೆ ಒದ್ದಾಡ್ತಾ, ಹಾಗಾದ್ರೆ ಇವಳು ಯಾರಪ್ಪ ಎಂದು ಆ ನಂಬರ್ಗೆ ಕರೆ ಮಾಡಲು ಅವನ ಕರೆಗಾಗಿಯೇ ಕಾದಿದ್ದ ರಂಜಿತ್ ತನ್ನ ತಾಯಿಯನ್ನ ಕಳ್ಕೊಂಡ ನೋವಿಗೆ ಪಶ್ಚಾತ್ತಾಪದ ಪಾಪ ವಿಮೋಚನೆಗಾಗಿ, ಸರ್ ನೀವು ಕಾಲ್ ಮಾಡ್ತೀರಾ ಅಂತಾನೆ ಕಾಯ್ತಾ ಇದ್ದೆ. ನಾನು ಮಾಡಿದ ನೀಚ ಕೆಲಸಕ್ಕೆ ಅಮ್ಮ ಹೋಗ್ಬಿಟ್ರು ಸರ್ ಎಂದು ಅತ್ತನು. ಆ ಪಾಪಿ ಪಾರ್ಥ ಸಹಾಯ ಮಾಡದೆ ರಂಜಿತ್ ತನ್ನ ತಾಯಿಯನ್ನು ಕಳ್ಕೊಂಡಿದ್ದ. ಅವನ ಬದಲಾವಣೆಗೆ ಇದೇ ಕಾರಣ ಆಗಿತ್ತು. ಅವರಿಗೇನಾಯ್ತು ಎತ್ತ ಕೇಳುವ ಪರಿಸ್ಥಿತಿಯಲ್ಲಿ ಇಲ್ಲದ ಬಿಜಿ, ಏನ್ ವಿಡಿಯೋ ಅದು ಎಂದು ಕೇಳಲು ಪರಿಪೂರ್ಣ ಸತ್ಯ ಬಾಯಿ ತೆರೆದನು ರಂಜಿತ್. ಅಂದ್ರೆ
ಎಂದು ತಡಬುಡ ಅರಿವಿಲ್ಲದೆ ಕೇಳಿದವನಿಗೆ, ಒರಿಜಿನಲ್ ವಿಡಿಯೋ ಸರ್ ಅದು, ನಿಮ್ಮ ಮದುವೆ ಆದಮೇಲೆ ನಿಮ್ಮಿಬ್ಬರನ್ನ ದೂರ ಮಾಡೋಕೆ ಎಡಿಟೆಡ್ ವಿಡಿಯೋ ಕೇಳಿದ ಪಾರ್ಥ ಎಂದು ಅದನ್ನು ಕಳುಹಿಸಲು ಅದನ್ನು ನೋಡಿ ಅರ್ಧ ಸತ್ಯ ತಿಳಿದಂತೆ ಒದ್ದಾಡಿದ. ಸರ್, ಈಗ ಚಂದನ ಬಳಿ ಒರಿಜಿನಲ್ ವಿಡಿಯೋ ತೋರಿಸಿ ನೀವಿಬ್ರು ಹೊಸ ಸಂಸಾರ ಶುರು ಮಾಡಿ ಸರ್, ಬೇಕಿದ್ರೆ ನಾನೇ ಸತ್ಯ ಹೇಳೋಕ್ ಬರ್ತೀನಿ ಎಂದು ಕಟ್ ಮಾಡಲು ಕರೆಯನ್ನು ಅವನ ಮಾತುಗಳ ಕೇಳಿ ತಲೆ ತಿರುಗಿ ಬಿದ್ದನು ಗೌರವ್. ರಂಜಿತ್ ಪಾಪ ಚಂದು ಎಡಿಟೆಡ್ ವಿಡಿಯೋ ನೋಡಿ ಸಂಸಾರವೇ ಮಾಡ್ತಿಲ್ಲ ಎಂದು ತಿಳಿದು ಈ ರೀತಿ ಸತ್ಯ ತಲುಪಿಸಿದ. ಅವನಿಗೆ ಗೌರವ್ ಮೆಮೊರಿ ಲಾಸ್ ಬಗ್ಗೆ ಗೊತ್ತಿರಲಿಲ್ಲ. ಇತ್ತ ಸೂರ್ಯನು ಮಂಕಾಗಿ ಪ್ರಕಾಶಿಸುತ್ತಿದ್ದ. ಅವನಿಗೂ ಚಂದು ಮುಖ ನೋಡಿ ಬೇಸರವಾಗಿತ್ತು ಅನ್ಸುತ್ತೆ. ಲಗೇಜ್ ಹಿಡಿದು ಕಾರ್ ಹತ್ತಿ ಏರ್ಪೋರ್ಟ್ ಕಡೆ ಪಯಣ ಶುರು ಮಾಡಿದಳು. ಆದರೆ ಕಣ್ಣಲ್ಲಿ ಕಾವೇರಿ ಹರಿಯುತ್ತಲೇ ಇದ್ದಳು. ಜರ್ಮನಿ ಋಣ ಮುಗಿಯಿತು ಎನ್ನುವ ಭಾವ ಅವಳದು. ನೆಲಕ್ಕೆ ಬಿದ್ದಿದ್ದವನಿಗೆ ಎಚ್ಚರವಾಗಲು ನಿನ್ನೆ ರಾತ್ರಿ ನಡೆದ ಕತೆ ನೆನೆದು ಯುವನಿಗೆ ಫೋನ್ ಮಾಡಿದ. ಆದರೆ ಯುವ ಫೋನ್ ಮರೆತು ಕಾರ್ ಹತ್ತಿದ್ದ. ಹೋಗ್ಲಿ ಜಾನುಗೆ ಮಾಡೋಣ ಎಂದು ಟ್ರೈ ಮಾಡಲು ಅವಳು ಚಂದು ಬಗ್ಗೆ ಆಲೋಚಿಸುತ್ತಾ ಸೈಲೆಂಟ್ ಮೂಡಿಟ್ಟಿದ್ದಳು. ಸಮರ್ಥ್ಗೆ ಕರೆ ಮಾಡಲು ಅವನು ಟ್ರೈ ಮಾಡ್ತಾ ಫೋನ್ ಕಡೆ ನೋಡ್ಲೇ ಇಲ್ಲ. ಎಲ್ಲರಿಗೂ ಚಂದು ಚಿಂತೆ. ಇನ್ನು ಕುಮುದಾಗೆ ಟ್ರೈ ಮಾಡಿದ್ರೆ ಗೌರವ್ ಯಾಕೆ ಕಾಲ್ ಮಾಡ್ತಿದ್ದಾನೆ, ನಾನು ಸೈಲೆಂಟ್ ಮೋಡ್ ಹಾಕ್ತೀನಿ ಎಂದು ಮೆತ್ತಗೆ ನೋಡಿಯೋ ನೋಡದಂತೆ ಫೋನ್ ಎತ್ತಿಟ್ಟಳು. ಚಂದುಗೂ ಮಾಡೋಣ ಅನ್ಕೊಂಡು ಟ್ರೈ ಮಾಡಲು ಸ್ವಿಚ್ ಆಫ್ ಬಂದಿತ್ತು. ಓ ಶಟ್, ಈ ಬಾಯ್ ಬಡ್ಕಿ ಫ್ಲೈಟ್ ಎಷ್ಟೊತ್ತಿಗೆ ಎಂದು ತಲೆ ಕೆಡಿಸಿಕೊಂಡ. ಜರ್ಮನಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತಲುಪಿದ್ರು. ಇತ್ತ ಏರ್ಪೋರ್ಟ್ ಬಳಿ ಸೇರಿದ ಚಂದು, ಅಣ್ಣ ಅವ್ರಿಗೆ ನೆನಪು ಬಂದ್ರೆ ನನಗೆ ಫೋನ್ ಮಾಡಿ, ಕಾಯ್ತಿರ್ತೀನಿ. ನನಗೆ ಗೊತ್ತು ಇವತ್ತಿಲ್ಲ ಅಂದ್ರೆ ನಾಳೆ ನೆನಪು ಬಂದೇ ಬರುತ್ತೆ. ಹಾಗವರು ಮೊದಲು ಕೇಳೋದು ನನ್ನ. ಅವ್ರಿಗೆ ನನ್ನಂದ್ರೆ ಹುಚ್ಚು ಪ್ರೀತಿ. ಬರ್ತಾರೆ, ಬರಲೇಬೇಕು, ಅವ್ರಿಗಾಗಿ ಕಾಯ್ತಿರ್ತೀನಿ ಎಂದು ಅಳುತ್ತಾ ಲೈನ್ನಲ್ಲಿ ನಿಂತು ಚೆಕ್ಕಿಂಗ್ ಮಾಡಿಸ್ತಿದ್ಲು. ಚೆಕ್ಕಿಂಗ್ ಒಂದು ಹಂತಕ್ಕೆ ಮುಗಿಯಿತು. ಒಳಗಡೆ ಪ್ರಯಾಣ ಮಾಡುವವರನ್ನ ಅಷ್ಟೇ ಬಿಡುತ್ತಿದ್ದ ಕಾರಣ ಯುವ, ಜಾನು, ಸಮರ್ಥ್, ಕುಮುತ ಎಲ್ಲರೂ ಹೊರಗಿನಿಂದ ಬಾಯ್ ಮಾಡಿದ್ರು. ಎಲ್ಲರ ಮನಸ್ಸಲ್ಲೂ ನೋವು, ಕುಮ್ಮು ಒಬ್ಬಳಿಗೆ ಬಿಟ್ಟು. ಅಂದು ಇವಳು ಏರ್ಪೋರ್ಟ್ಗೆ ಬಂದಾಗ ಸಹಾಯ ಮಾಡಿದ ಸೆಕ್ಯೂರಿಟಿ ಮತ್ತೆ ಕಾಣಲು ಅವಳ ಕಣ್ಣಲ್ಲಿದ್ದ ನೀರು ನೋಡಿಯೇ ಆ ಹುಡುಗಿ ಇನ್ನೂ ನೋವಲ್ಲಿದ್ದಾಳೆ ಎಂದು ತಿಳಿದು, ಓ ಮೈ ಜೀಸಸ್, ಕೈಂಡ್ಲಿ ಹೆಲ್ಪ್ ಹರ್ ಎಂದು ಮನಸಾರೆ ಕೈ ಮುಗಿದರು. ಅವಳ ಫ್ಲೈಟ್ ಹೊರಡುವ ಸಮಯ ಸಮೀಪಿಸಿತು. ಯುವ ಏನೊಂದೂ ಮಾತಾಡದೆ ಏರ್ಪೋರ್ಟ್ ಹೊರಗಡೆ ಕೂತಿದ್ದ. ಅವನ ಹೆಗಲ ಮೇಲೆ ಕೈ ಹಾಕಿ ಜಾನು ಸಮಾಧಾನ ಮಾಡ್ತಿದ್ಲು. ಇನ್ನು ಇತ್ತ ಸಮರ್ಥ್ ಮೌನ ತಾಳಿದ್ದ. ಕುಮುದ ಮಾತ್ರ ಅಬ್ಬಾ ಲೈನ್ ಕ್ಲಿಯರ್. ಅವಳು ಇದ್ದಾಗಲೇ ಭಾರತ್ ನೆನಪು, ಹೋದ್ಮೇಲೆ ನೋ ಚಾನ್ಸ್ ಎಂದು ಮನ್ಸಲ್ಲೇ ನಕ್ಕು ಸುಮ್ಮನಾದಳು. ಬನ್ನಿ ಯುವ ಹೋಗೋಣ, ಫ್ಲೈಟ್ ಹೊರಡುತ್ತೆ ಎಂದ ಜಾನು ಮಾತಿಗೆ, ಪಾಪ ಆ ಹುಡುಗಿ, ನಾವೆಲ್ಲ ಮದುವೆ ಮಾಡಿಸಿ ತಪ್ಪು ಮಾಡಿಬಿಟ್ವಿ, ಅವಳನ್ನ ಮದುವೆ ಆಗ್ಬೇಡ ಅಂತ ತಡಿಬೇಕಿತ್ತು ಎಂದು ನೋವಿನಲ್ಲಿ ಮಾತಾಡ್ತಾ ಕಾರ್ ಕಡೆ ಬರಲು ಗೌರವ್ ಕಾರ್ ನಿಲ್ಲಿಸಿ ಓಡಿ ಬರಲು ಒಂದೇ ಆಗಿತ್ತು. ವಾಯು, ಚಂದು ಎಲ್ಲಿ? ಓಡಿ ಬಂದವನ ಬಾಯಲ್ಲಿ ಬಂದ ಪ್ರಶ್ನೆ. ಇಲ್ಲ, ಈ ದನ ಕಾಯೋನು ಬರ್ತಾನೆ ಅಂತ ಕಾಯ್ತಿದ್ದಾಳೆ ಎಂದು ರೇಗಿದ ಯುವ. ಲೋ, ಎಲ್ಲೋ ಅವಳು? ಅವಳ ಪಕ್ಕ ಹೋಗಿರಲ್ಲ, ಹೇಳು ಎಲ್ಲಿ ಅವಳು? ಮತ್ತೆ ಮತ್ತೆ ಕೇಳಿದ. ನಂಬಿಕೆ ನೋಡಿ ಎಷ್ಟಿದೆ ಮಹಾಶಯನಿಗೆ. ಗೌರವ್, ಅವಳು ಹೋಗಿ 1 hour ಆಯ್ತು ಕಣೋ. ಸಮರ್ಥ್ ಉತ್ತರಿಸಿದ್ದೆ. ಏನು, ಹೋದ್ಲಾ? ನೋ, ಅವಳು ಹೋಗಿರಲ್ಲ, ನಾನು ವಿಚಾರಿಸ್ತೀನಿ ಎಂದು ಓಡಿ ಒಳಗಡೆ ಎಂಟ್ರಿ ಗೇಟ್ ಬಳಿ ಇದ್ದ ಸೆಕ್ಯೂರಿಟಿ ಸನಿಹಕ್ಕೆ ಬಂದಾಗ, ಅವ್ರು ಹೋಗಿದ್ದಾರೆ, 1 hour ಆಗಿದೆ, ಸಾರಿ ಎಂದವರ ಮಾತಿಗೆ, ಹೋ ನೋ, ಪ್ಲೀಸ್ ಒಳಗಡೆ ಒಂದು ಬಾರಿ ನೋಡಿ ವಿಚಾರಿಸಿ ಪ್ಲೀಸ್ ಎಂದು ಕೇಳಿದ. ಸರ್, ವಿ ಆರ್ ಸಾರಿ ಎಂದು ಉತ್ತರ ಕೊಟ್ರು. ನೋ, ಅವಳು ಹೋಗಿರಲ್ಲ ಯುವ, ಹೇಳು ಇವ್ರಿಗೆ ಎನ್ನಲು, ಸಾಕ್ ನಿಲ್ಸೋ, ನೀನ್ ಬರ್ತೀಯ ಅಂತ ಕಾಯ್ತಿರ್ತಾಳೆ, ಕೊಲೆ ಆದ್ಮೇಲೆ ಬರೋ ಪೊಲೀಸ್ ತರ ಬಂದು ಮಾತಾಡ್ತಾನೆ ಎಂದು ರೇಗಿದ. ಯುವ, ಯಾಕೋ ಕಳಿಸಿದವಳನ್ನ, ನೀನ್ ಸ್ವಲ್ಪ ಮನಸ್ಸು ಮಾಡಿದ್ರೆ ಇರ್ತಿದ್ಲು ಎಂದಾಗ, ತಾವು ಅವಳನ್ನ ಏನ್ ಅನ್ಕೊಂಡಿದ್ದೀರಾ ಎಂದು ಮಾತು ಮುಂದುವರಿಸುವ ಮುನ್ನವೇ ಹೆಂಡ್ತಿ ಎಂದು ಉತ್ತರಿಸಿದವನ ಮಾತು ಕೇಳಿಸಿಕೊಳ್ಳದೆ, ಪಾಪ ಹುಡುಗಿ ಎಷ್ಟು ನೋವು ಮಾಡ್ಕೊಂಡು ಹೋಯ್ತು, ನಿನ್ನಂತ ಫ್ರೆಂಡ್ ಎಂದು ಮಾತಾಡುವಾಗ್ಲೇ, ಯುವಿ ಅವನು ಏನು ಉತ್ತರ ಕೊಟ್ಟ ಕೇಳಿದ್ರ? ಜಾನು ಮತ್ತೆ ನೆನಪಿಸಲು, ಹಾ ಕೇಳಿದೆ, ಹೆಂಡ್ತಿ ಅಂತೆ, ಯಾವ ಸೀಮೆ ಗಂಡವನು ಎಂದು ಒಂದು ಬಾರಿ ಅಚ್ಚರಿಯಾಗಿ ಅವನತ್ತ ಹೋಗಿ, ಏನೋ ಬೊಗಳ್ತಿದ್ಯಾ ಎಂದು ರೆಪ್ಪೆ 20 ಬಾರಿ ಬಡಿದು ಕೇಳಿದ. ಅವಳು ನನ್ನ ಹೆಂಡ್ತಿ ಅಂತ ಇರೋದನ್ನೇ ಬೊಗಳ್ತಿದ್ದೀನಿ, ಅರ್ಥ ಆಗ್ತಿಲ್ವಾ ಎನ್ನಲು ಎಲ್ಲರಿಗೂ ಅಚ್ಚರಿಯ ಜೊತೆ ಖುಷಿ. ಕುಮುದ ಒಬ್ಬಳಿಗೆ ಮಾತ್ರ ಆತಂಕ. ಏನು, ಇದನ್ನ ಇವಾಗ ಹೇಳ್ತಿದ್ಯಾ ಎಂದು ಯುವ ತಲೆ ಮೇಲೆ ಕೈ ಹೊತ್ರೆ, ಇನ್ನೇನು ಮಾಡ್ಲಿ,
ನೀನು ಹೇಳದ ಸತ್ಯ ನಿನ್ನ ಮಗ ಹೇಳ್ದ ನನಗೆ ಎಂದು ಕಾರಲ್ಲಿ ವಿಡಿಯೋ ಗೇಮ್ ಆಡ್ತಿದ್ದ ವೀರ್ ಕಡೆ ತೋರಿಸ್ದ. ವೀರ ಎಂದು ಬೆಪ್ಪಾಗಿ ನೋಡಲು ನಿನ್ಗೆ ಬ್ರೈನ್ ಡೆತ್ ಆಗಿಲ್ವೇನೋ ಎಂದು ಅವನ ಹಣೆ ತಲೆ ಮುಟ್ಟುವ ಯುವನಿಗೆ ನಿಮ್ಮ ಮೊಬೈಲ್ಗಳಿಗೆ ರೋಗ ಬಂದಿದ್ಯಾ? ಒಬ್ರು ರಿಸೀವ್ ಮಾಡಲಿಲ್ಲ. ಕೊನೆಗೆ ಮನೆ ಹತ್ರ ಹೋದ ನಿಮ್ಮ ಮಗ ಡಾಕ್ಟರ್ ಹರಿಜಿತ್ ಜೊತೆ ಬಂದಿದ್ದ. ಅವ್ರು ನನ್ನ ನೋಡಿ ಮಾತಾಡ್ಸುವಾಗಲೇ ಚಿಕ್ಕಿ ಜೊತೆ ನೀನು ಹೋಗಿಲ್ವಾ ಅಂತ ಒಂದು ಸೆಂಟೆನ್ಸ್ ಹೇಳಿ ಇರೋ ಬರೋ ಸತ್ಯ ಹೇಳಿದ್ದಲ್ದೆ ಸಾಕ್ಷಿಗಾಗಿ ಅವನ ಬಳಿ ಇದನ್ನ ಮದುವೆ ಫೋಟೋ ತೋರಿಸ್ತಾ ನಿಮ್ಮ ಮಗ ವೀರ್. ನೀವು ಮಾಡಿದ ಕೆಲಸ ಅವನೇ ಮಾಡ್ದ. ಚೂರು ಜ್ಞಾನ ತಪ್ಪಿದ್ದೆ. ನಿಮ್ಮ ಮಗನನ್ನು ಟ್ರೀಟ್ ಮಾಡ್ತಿದ್ದ ಹರಿಜಿತ್ ಅಂಕಲ್ ನನ್ನ ಟ್ರೀಟ್ ಮಾಡಿದ್ದಲ್ದೆ ನನಗೆ ನೆಂಪು ಹೋಗೋದಕ್ಕೆ ವಿವರಣೆ ಕೊಟ್ಟರು ಎನ್ನಲು. ಆದರೆ ಸತ್ಯ ಹೇಳಿದ್ರೆ ನಿನಗೆ ಬ್ರೈನ್ ಡೆತ್ ಆಗುತ್ತೆ ಅಂದಿದ್ರು ಎಂದ ಯುವ ಮಾತಿಗೆ. ಆ ಥರ ಹೇಳಿದ ಕಂತ್ರಿ ಡಾಕ್ಟರ್ ಯಾರು? ಅವ್ರು ಏನಾದರೂ ಸಿಕ್ಕರೆ ನನ್ನ ಕೈಯಲ್ಲಿ ಕೊಲೆ ಆಗ್ತಾರೆ. ದಿನ ಡೆತ್ ಆಗ್ತಿದ್ದೀನಿ ಇಲ್ಲಿ ನಾನು. ನನ್ನ ನೆಂಟ್ರಿ ಬಗ್ಗೆ ಸುಳ್ಳು ಸಿಗದೆ ಎಂದ ಬೈದ PG. ಹರಿಜಿತ್ ಅಂಕಲ್ ಮೆಮೊರಿ ಲಾಸ್ ಆದಾಗ ಹಳೆದನ್ನು ನೆನಪಿಸಲು ಯಾವುದಾದ್ರೂ ಪ್ರೂಫ್ ತೋರಿಸಿದ್ರೆ ಸಾಕಿತ್ತು. ಯಾಕೆ ಮನೆಯವರು ಸತ್ಯ ಮುಚ್ಚಿಟ್ರು ಮತ್ತೆ ಅವ್ರ ಬಳಿ ಕೂಡ ಸತ್ಯ ಯಾಕೆ ಹೇಳಿಲ್ಲ ಅಂತ ನನ್ನೇ ಪ್ರಶ್ನಿಸಿದ್ರು ಎಂದಾಗ, ಈ ಗಜಿಬಿಜಿಯಲ್ಲಿ ನಾವು ಡಾಕ್ಟರ್ ಹತ್ರ ಕೇಳೋದನ್ನೇ ಮರ್ತ್ಬಿಟ್ವಿ. ವೀರ್ ಅವ್ರ ಅಜ್ಜಿ ತಾತ ಜೊತೆ ಇರ್ತಿದ್ದ ಅಲ್ವಾ, ಅವರೇ ಅರಿಜಿತ್ ಅಂಕಲ್ ಹತ್ರ ಕರ್ಕೊಂಡು ಹೋಗ್ತಿದ್ರು ಎಂದು ಹಲ್ಲು ಬಿಟ್ಟೆ ಇವನಿಗೆ. ಈಗ ನನ್ನ M3 ದೂರ ಮಾಡಿದ ಕ್ರೆಡಿಟ್ಸ್ ಮಿಸ್ಟರ್ ವಾಯುಪುತ್ರನಿಗೆ ಸಲ್ಲುತ್ತೆ. ಪಾಪ M3 ನನ್ನ ಕಟ್ಕೊಂಡು 1 ತಿಂಗಳು ಸಾಕಣಿಸುವಷ್ಟು ನರ್ಕ ಅನುಭವಿಸಿದ್ಲು. ಈಗ ಅವಳೇನಾದ್ರೂ ಇದ್ದಿದ್ರೆ ಕಾಲು ಕೈ ಮುಗಿದು ಎತ್ತಾಕೊಂಡು ಹೋಗ್ತಿದ್ದೆ. ನನ್ನ ಹೆಂಡತಿ ಜೊತೆ ನೆಟ್ಟಿಗೆ 1 ತಿಂಗಳು ಸಂಸಾರ ಮಾಡಿಲ್ಲ ನಾನು. ಅದಕ್ಕೆ ನೀವುಗಳೇ ಕಾರಣ. ಎಲ್ಲರೂ ಹನಿಮೂನ್ ಮುಗಿಸೋ ಪ್ಲಾನ್ ಮಾಡಿದ್ರೆ ನಾನು ಅವಳನ್ನ ಯಾರು ಹೆಂಡ್ತಿ ನೀನು ಅಂತ ಪ್ರಶ್ನೆ ಮಾಡಿದ್ದೆ ಎನ್ನಲು. ಹಂಗಲ್ಲ ಕಣೋ, ನಿನ್ನ ಗಂಡ ಯಾರು ಅಂತ ಪ್ರಶ್ನೆ ಮಾಡಿದ್ ನೀನು ಎಂದು ಕರೆಕ್ಷನ್ಸ್ ಬೇರೆ ಮಾಡಿದ್ದ ಯುವ. ಅಳಿಯ ಅಲ್ಲ ಮಗಳ ಗಂಡ ಅಷ್ಟೇ. ಸುಮ್ಮನೆ ಎಮರ್ಜೆನ್ಸಿ ಫ್ಲೈಟ್ ರೆಡಿ ಮಾಡಿಸು, ನಾನು M3ನ ವಾಪಸ್ ಕರ್ಕೊಂಡು ಇಂಚು ಜೊತೆ ಬರ್ತೀನಿ ಎಂದ. ಅಲ್ಲ ಕಣೋ, ನಾವು ನಿಜ ಹೇಳಿದ್ರೆ ನೀನು ಅವಳನ್ನ ಹೆಂಡ್ತಿ ಅಂತ ಒಪ್ಕೊಳ್ತಿದ್ದ ಎಂದು ಯುವ ಕೇಳಲು. ಅವಳಂದ್ರೆ ಇಷ್ಟ ಅಂತ ಸಾಯುವಾಗ ಅವಳೇ ನನ್ನ ಹೆಂಡತಿ ಅಂದಿದ್ರೆ ನಾನೇನು ಸುಳ್ಳು ಅಂತಿದ್ನ? ಬಿಡು, ಮದುವೆ ಆಗೋ ಟೈಮ್ ಮಿಕ್ತು ಅಂತ ಹನಿಮೂನ್ ಪ್ಲಾನ್ ಮಾಡ್ತಿದ್ದೆ ಎಂದವನ ಉತ್ತರಕ್ಕೆ, ಏನೋ ನಾವೆಲ್ಲ ಸುಮ್ಮನೆ ರಿಸ್ಕ್ ತಗೊಂಡು ಹಿಂಸೆ ಅನುಭವಿಸ್ಕೊಂಡ್ವಿ ಅನ್ಸುತ್ತೆ ಎಂದ ಯುವನಿಗೆ. ಅಲ್ಲ, ಆ ಬಾಯಿ ಬಡಿಕೆ ಆದರೂ ನೀನೇ ಕಾಣೋ ನನಗೆ NRI ಗಂಡ ಅಂತ ಧಮಕಿ ಹಾಕೋದು ಬಿಟ್ಟು ಸುಮ್ಮನೆ 1 ತಿಂಗಳು ವೇಸ್ಟ್ ಮಾಡಿದಾಳೆ. ಈಗ ಸಿಕ್ಕಿದ್ರೆ ಅದೆಷ್ಟು ಮುದ್ದು ಬೈಗಳ ರೆಡಿ ಮಾಡ್ಕೊಂಡು ಬೈತಾಳೋ ನೋಡಬೇಕು. ಮೊದಲು ಅವಳನ್ನು ನೋಡಿದ್ರೆ ಸಾಕಾಗಿದೆ. ಒಳ್ಳೆ ಕಾಮಿಡಿ ಪೀಸ್ ಥರ ಡ್ರಾಮಾ ಮಾಡಿದ್ದೀರ ಕಿರಿಕ್ ಕಮಂಗಿಗಳು ಎಂದು ರೇಗಿ ಬಳಕೆ ತಿರುಗಲು ಅವನ ತುಟಿ ತನ್ನ ಗರಿವಿಲ್ಲದೆ ನಗು ಬೀರಿತ್ತು. ನೆಲದಲ್ಲಿ ಅದೇನನ್ನೋ ಹುಡುಕ್ತಾ ಅವನ ನೇರಕ್ಕೆ ದೂರದಲ್ಲಿ ನಿಂತಿದ್ದ ತನ್ನವಳ ನೋಡಿ ಹಣೆ ಮೇಲೆ ಬೆರಳಾಡಿಸಿದವ ಅವಳತ್ತವೇ ನೋಡ್ತಿರಲು, ಇವನ್ ಕಣ್ಣು ಬೇರೆ ಯಾರ ಮೇಲೂ ಬಿತ್ತೋ, ನನ್ನ ತಂಗಿಗೆ ಮೋಸ ಮಾಡಲು ಬಿಡೋದಿಲ್ಲ ನಾನು ಎಂದು ಯುವ ಅದಾಗ್ಲೇ ಹೆದರುತ್ತಾ ಅವನ ರೀತಿಯಲ್ಲೇ ನೋಡಲು ಅವನ ಮುಖದಲ್ಲೂ ನಗು ಮೂಡಿತ್ತು. ವೈಟ್ ಸಲ್ವಾರ್ ಹಾಕಿದ್ದವಳ ಕೊರಳಲ್ಲಿ ಇಳಿಜಾರ್ತಿದ್ದ ದುಪಟ್ಟವನ್ನ ಪದೇ ಪದೇ ಕೋಳಿಗೆ ಅಂಟಿಸ್ತಾ ಗಾಳಿಗೆ ಮುಂಗುರುಳು ಕೆಳಗಿಳಿದು ಬರುತ್ತಿರಲು ಅದನ್ನೊಂದು ಕಿವಿ ಹಿಂದೆ ಸೇರಿಸ್ತಾ ರೆಪ್ಪೆಯನ್ನ ಬಾಗಿಸಿ ಅದೇನನ್ನೋ ಹುಡುಕುತ್ತಲೇ ಇದ್ದವಳಿಗೆ ಓಡಾಡ್ತಿರುವ ಜನ ಕಣ್ಣಿಗೆ ಬೀಳ್ತಿಲ್ಲ. ಹಾಗೆ ಅವಳೆದುರು ನಿಂತಿರುವ ಬೀಜಿ ಕೂಡ ಪಾಪ ಗಮನಕ್ಕೆ ಬರ್ತಿಲ್ಲ. ಏನು ಹುಡುಕ್ತಿದ್ದಾಳೆ ನೋಡೋಣ. ಅವಳ ಹುಡುಕಾಟ ನೋಡ್ತಾ ಇವನು ಅತ್ತ ಬಾಯಿ ತೆರಲಿಲ್ಲ. ಇವರಿಬ್ಬರಲ್ಲಿ ಒಬ್ಬರಾದ್ರೂ ಮುಂದುವರಿಯಲಿ ಎನ್ನುತ್ತಾ ಮಿಕ್ಕವರೆಲ್ಲ ಕಾದಿದ್ರು. ಅಯ್ಯೋ, ಎಲ್ಲೂ ಹೋಯ್ತು, ಎಲ್ಲರೂ ಟ್ರಬಲ್ ಮಾಡೋರು. ಜರ್ಮನಿ ಜೀವಮಾನದಲ್ಲೇ ಹಿಡಿಸೋಲ್ಲ ನನಗೆ. ನನ್ನ ಮೇಲೆ ಯಾರಿಗೂ ಕರುಣೆ ಇಲ್ಲ ಎಂದು ಒಳಗೊಳಗೆ ಪಿಸುಗುಟ್ಟಿದ ಹುಡುಗಿ ಸದ್ಯಕ್ಕೆ ಎದುರಿಗೆ ಬಂದಿದ್ದ ಗೌರವ್ ಮುಖ ನೋಡಿ ಅಳುವಳು, ಕೂಗಾಡುವಳು, ಬೈಯುವಳು ಅಂತ ನಾವ್ ಅಂದ್ಕೊಂಡ್ರೆ ಮೇಡಮ್ ಅವೆಲ್ಲ ಮೀರಿ ಏನೋ ಬೇರೆಯೇ ಕೇಳಿದ್ರು. ಏನು ಅಂತ ಗೆಸ್ ಮಾಡಿ. ನೆಕ್ಸ್ಟ್ ಪೇಜಲ್ಲಿದೆ. ಗೌರವ್ ಸರ್, ನಾನು ಒಳಗಡೆ ಹೋಗಿದ್ದೆ, ಚೆಕಿಂಗ್ ಮುಗಿಸಿ ಅವರೆಲ್ಲ ಮತ್ತೆ ಚೆಕಿಂಗ್ ಬಂದರು. ಆದರೆ ಈ ಸತಿ ನನ್ನ ಹತ್ರ ಆ ಪಾಸ್ಪೋರ್ಟ್ ಇರಲಿಲ್ಲ. ಯಾವ ಬಯಲು ಸೀಮೆಗೆ ಹೋಗಿ ತಲುಪಿದ್ಯೋ ಗೊತ್ತಿಲ್ಲ ಎಂದು ಮುದ್ದಾಗಿ ನುಡಿದವಳ ಮಾತಿಗೆ ಒಳಗೊಳಗೆಯೇ ನಗು ಹುಡುಗನಿಗೆ. ಈ ಅಂತಃಪುರದ ಏರ್ಪೋರ್ಟ್ ಸರಿ ಇಲ್ಲ. ನಮ್ಮ ಊರ್ ಬಸ್ ಬೆಸ್ಟ್ ಗೊತ್ತಾ? ಎಷ್ಟು ಬಾರಿ ನನ್ನ ಪಾಸ್ ಇಲ್ಲದೆ ಪಾಸ್ ಅಂತ ಸುಳ್ಳು ಹೇಳಿ ಕಂಡಕ್ಟರ್ ಅಣ್ಣನ ಏಮಾರಿಸಿದ್ದೀನಿ ಗೊತ್ತಾ? ಅವ್ರು ನನ್ನ ಬಾಯಿಗೆ ಭಯ ಬಿದ್ದು ಪಾಸ್ ಕೇಳ್ತಾನೆ ಇರಲಿಲ್ಲ. ಆದರೆ ಇಲ್ಲಿ ಇವ್ರು ಮನೆ ಆಸ್ತಿ ತಿನ್ನೋ ಹಾಗೆ ಪಾಸ್ಪೋರ್ಟ್ ಕೇಳ್ತಾರೆ. ಕರ್ಮ, ಈ ಫ್ಲೈಟ್ ನನಗೆ ಇಷ್ಟನೇ ಆಗಲಿಲ್ಲ. ನಮ್ಮೂರ BMTC ಬಸ್ ಮುಂದೆ ಇದೆಲ್ಲ ಚುಚ್ಚುಪಿ. ನಾನು ಒಂದ್ಸಲ ಎಂದು ಮಾತು ಮುಂದುವರಿಸ್ತಿದ್ದವಳ ನೋಡಿ ಯುವ, ಜಾನು, ಸಮರ್ಥ್ ಮ್ಯಾಟರ್ಗೆ ಬಾ ಮಾರಾಯ್ತಿ ಎಂದು ಕಣ್ಣು ಬಾಯಿ ಬಿಟ್ಟರೆ ಇವಳು ಮಾತ್ರ ಅವಳ ಬಾಯ್ಬಡಿಕೆ ಎಕ್ಸ್ಪ್ರೆಸ್ ನಿಲ್ಲಿಸದೆ ನಾನ್ ಸ್ಟಾಪ್ ಮಾತಾಡ್ತಿದ್ಲು. ಕೇಳುವಷ್ಟು ಕೇಳಿದವನು ನಿಲ್ಲಿಸಲು ಸಾಕಷ್ಟು ಬಾರಿ ಪ್ರಯತ್ನ ಮಾಡಿ ಕಡೆಗೆ ಮನಸ್ಸು ಅವನ ಬಳಿ ಬ್ರೇಕ್ ಹಾಕಪ್ಪ ಅವಳ ಬಾಯ್ಬಡಿಕೆ ಎಕ್ಸ್ಪ್ರೆಸ್ಗೆ ಎಂದಿದ್ದೆ. ಯಾರಿದ್ದಾರೆ ಏನು ಎತ್ತ ನೋಡದೆ ಕೆನ್ನೆ ಮೇಲೆ ಅವನ ತುಟಿ ಯೂರಿದ್ದ. ಯುವ,
ಬಿತ್ತು ಬಾಯ್ಬಡಿಕೆ ಎಕ್ಸ್ಪ್ರೆಸ್ಗೆ ಬ್ರೇಕ್, ಇನ್ಮೇಲೆ ಲವ್ ಎಕ್ಸ್ಪ್ರೆಸ್ ಶುರು ಎಂದು ನಕ್ಕಾನು. ಮುಂದೆ ಎಲ್ರಿಗೂ ಖುಷಿ ಆಯ್ತಾ ಇವತ್ತಿನ ಎಪಿಸೋಡ್ ಓದಿ? ಅಂತೂ ಇಂತೂ ನಮ್ಮ ಜೋಡಿಗಳು ಈಗ ಒಂದಾಗೋ ಟೈಮ್ ಬಂತು. ನೋಡೋಣ, ಈಗ ಬಾಯ್ಬಡಿಕೆ ಎಕ್ಸ್ಪ್ರೆಸ್ ಏನೋ ಸ್ಟಾಪ್ ಆಯಿತು, ಆದರೆ ಅವಳ ಬಾಯಲ್ಲಿ ಇನ್ನೆಂಥ ಬೈಗುಳಗಳು ಬರುತ್ತೆ, ಈ ಮಹಾಶಯ ಹೇಗೆ ಕನ್ವಿನ್ಸ್ ಮಾಡ್ತಾನೆ ಅಂತ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.